ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನ ಪೀಠದ 1008 ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು 48 ದಿನದ ಚಾತುರ್ಮಾಸ್ಯವನ್ನು ಬೈಂದೂರಿನಲ್ಲಿ ಹಮ್ಮಿಕೊಂಡಿದ್ದು ಆಗಸ್ಟ್ 22ರಂದು ಸಿದ್ದಾಪುರ ತಾಲೂಕಿನ ಸಮಸ್ತ ನಾಮಧಾರಿ ಬಂಧುಗಳು ಪೂಜ್ಯ ಗುರುಗಳನ್ನು ಭೇಟಿಯಾಗಿ ಪಾದಪೂಜೆ ಹಾಗೂ ಗುರುಕಾಣಿಕೆಯನ್ನು ಸಲ್ಲಿಸುವುದಾಗಿ ನಿಶ್ಚಯಿಸಿದ್ದೇವೆ. ಆದ್ದರಿಂದ ಎಲ್ಲ ನಾಮಧಾರಿ ಸಮಾಜದವರು ಆ ದಿನ 12 ಗಂಟೆಯ ಒಳಗೆ ನಮ್ಮೊಂದಿಗೆ ಅಲ್ಲಿಗೆ ಬಂದು ಗುರುಸೇವೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆಯಬೇಕೆಂದು ಸಿದ್ದಾಪುರ ತಾಲೂಕು ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಕೆಜಿ ನಾಯ್ಕ ಹಣಜಿಮೇಲ್ ಹೇಳಿದ್ದಾರೆ. ಸಿದ್ದಾಪುರ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಅವರು ಮಾತನಾಡಿ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದರು. ಜುಲೈ 29ರ ಗುರುಪೂರ್ಣಿಮೆಯ ದಿನದಂದು ಗುರುಗಳು ಅದ್ದೂರಿಯಾದ ಮೆರವಣಿಗೆಯಲ್ಲಿ ಬೈಂದೂರಿನ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದ ಗೋಳಿಹೊಳೆಯಲ್ಲಿ ವ್ರತಾಚರಣೆ ಆರಂಭಿಸಿದ್ದಾರೆ. ಗುರುಗಳು ಈ ಹಿಂದೆ ಎಲ್ಲೆಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ಮಾಡಿದ್ದಾರೋ ಅಲ್ಲಿ ಎಲ್ಲ ಕಡೆ ಭೇಟಿ ನೀಡಿ ತಾಲೂಕಾ ನಾಮಧಾರಿ ಸಮಾಜದ ಪರವಾಗಿ ಸೇವೆ ಸಲ್ಲಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲೂ ಕೂಡ ಸಮಾಜದ ಪರವಾಗಿ ಗುರು ಕಾಣಿಕೆಯನ್ನು ಸಲ್ಲಿಸಲಿದ್ದೇವೆ. ಹಾಗಾಗಿ ಸಮಾಜದ ಎಲ್ಲ ಬಾಂಧವರು ನಮ್ಮೊಂದಿಗೆ ಹಾಜರಿರಬೇಕೆಂದು ವಿನಂತಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಆನಂದ್ ನಾಯ್ಕ್, ಉಪಾಧ್ಯಕ್ಷರಾದ ಕೆಜಿ ನಾಗರಾಜ್, ವಿಎನ್ ನಾಯ್ಕ್, ಕಾರ್ಯದರ್ಶಿ SM ನಾಯ್ಕ್, ಸಹ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್, ಪದಾಧಿಕಾರಿಗಳಾದ ಮಾಬಲೇಶ್ವರ್ ನಾಯ್ಕ್, ಸದಸ್ಯರಾದ ಮಾರುತಿ ನಾಯ್ಕ್, GI ನಾಯ್ಕ್, AG ನಾಯ್ಕ್, ರವಿಕುಮಾರ್ ನಾಯ್ಕ್, ನಾಗರಾಜ್ ನಾಯ್ಕ್, ಸುಧೀರ್ ನಾಯ್ಕ್, ನೇತ್ರಾವತಿ ನಾಯ್ಕ್, ಶಿಲ್ಪಾ ನಾಯ್ಕ್, ಗಜಾನನ್ ನಾಯ್ಕ್, ಶ್ರೀಧರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು.